ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಪತ್ರಿಕಾ ಛಾಯಾಗ್ರಹಕ್ಕೋಸ್ಕರ ಏರ್ಪಾಡು ಮಾಡಿರುವಂತಹ ಈ ತರಬೇತಿ ಶಂಕರ್ ಅವರೇ, ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದಂಥ ಶ್ರೀಮತಿ ಆಯಿಷಾ ಖಾನಂ ಅವರೇ, ಮಾಹಿತಿ ಹಕ್ಕು ಆಯೋಗದ ಆಯುಕ್ತರು ಮತ್ತು ಹಿಂದೆ ನಮ್ಮ ಬಳ್ಳದಲ್ಲಿ ಇದ್ದಂತಹ ಶ್ರೀಮತಿ ಮಮತಾ ಮೇಡಮ್ ಅವರೇ, ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ನನ್ನ ಗೆಳೆಯರಾದಂಥ ಶ್ರೀಯುತ ಶಿವಾನಂದ ತಗಡೂರವರೇ, ಗೆಳೆಯ ಗಿರೀಶ್ ಅವರೇ, ಬೆಂಗಳೂರು ವಿಶ್ವವಿದ್ಯಾಲಯದ ಮಾಧ್ಯಮ ವಿಭಾಗದ ಮುಖ್ಯಸ್ಥರಾದಂಥ ಶ್ರೀಮತಿ ಮಮತಾ ಮೇಡಮ್ ಅವರೇ, ಗೆಳೆಯ ಕಿರಣ್ ಅವರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಛಾಯಾಗ್ರಾಹಕ ಬಂಧುಗಳೇ ಮತ್ತು ಹಿರಿಯರಾದಂಥ ಶರಣಯ್ಯ ಅವರೇ, ದಿನೇಶ್ ಸರ್ ಅವರೇ, ಭಾಳ ಖುಷಿಯಾಯಿತು. ಯಾಕೆಂತಂದರೆ ಪತ್ರಕರ್ತರಿಗೆ ಮತ್ತು ಛಾಯಾಗ್ರಾಹಕರಿಗೆ ತರಬೇತಿ ಅಂತಂದರೆ ಭಾಳ ಖುಷಿ. ಯಾಕೆಂತಂದರೆ ಇತ್ತೀಚಿನ ದಿನಗಳಲ್ಲಿ ಇಂದಿನ ತಂತ್ರಜ್ಞಾನದ ಯುಗದಲ್ಲಿ ತರಬೇತಿ ಅನ್ನೋದು ಅದು ಮುದ್ರಣ ಮಾಧ್ಯಮ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಮಾಧ್ಯಮ ಆಗಿರ್ಬೋದು, ಎಲ್ಲರಿಗೂ ಕೂಡ ತರಬೇತಿ ಭಾಳ ಅವಶ್ಯ. ಅದರಲ್ಲೂ ಕೂಡ ಪತ್ರಿಕಾ ಛಾಯಾಗ್ರಾಹಕರಿಗೆ ಇವತ್ತೊಂದು ತರಬೇತಿ ಕೊಡ್ತಾ ಇದ್ದಾರೆ ಅಂತಂದರೆ ಮಾಧ್ಯಮ ಅಕಾಡೆಮಿ ಇವತ್ತು ಒಳ್ಳೆಯ ಕೆಲಸ ಮಾಡಿದೆ ಅಂತಲೇ ಹೇಳ್ಬೋದು. ಫೋಟೋಗ್ರಾಫರ್ಸ್ ಯಾರು ಕಷ್ಟದಲ್ಲಿ ಇರಲಿ, ಯಾರು ನೋವಲ್ಲಿ ಇರಲಿ, ಎಂಥ ಸಂದರ್ಭದಲ್ಲಿ ಆಗಲಿ ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ತರುವಂಥ ಶಕ್ತಿ ಇರೋದು ನಮ್ಮ ಛಾಯಾಗ್ರಾಹಕರಿಗೆ ಮಾತ್ರ. ನಾವು ಯಾರ ಮಾತು ಕೇಳದೇ ಇರ್ಬೋದು, ಆದರೆ ನಾವು ಯಾರ ಮಾತು ಹೆಚ್ಚು ಕೇಳ್ತೀವಿ ಅಂದರೆ ಫೋಟೋಗ್ರಾಫರ್ಸ್ ಮಾತ್ರ. ಯಾರೇ ಇರಲಿ ಪಾಪ ಸ್ಮೈಲ್ ಪ್ಲೀಸ್ ಅಂತ, ಛಾಯಾಗ್ರಾಹಕರ ಕಷ್ಟದಲ್ಲಿ ಇರಲಿ ಆದರೂ ಕೂಡ ಸ್ಮೈಲ್ ಪ್ಲೀಸ್ ಅಂತೇಳಿ ಅವರ ಮುಖದಲ್ಲಿ ಒಂದು ನಗು ತರುವಂಥ ಶಕ್ತಿ ಇರುವಂಥದ್ದು ನಮ್ಮ ಫೋಟೋಗ್ರಾಫರ್ಸ್ಗೆ. ಇವತ್ತು ಎಲ್ಲ ಫೋಟೋಗ್ರಾಫರ್ಸ್, ನಾನು ಸುಮಾರು ಜನ ಫೋಟೋಗ್ರಾಫರ್ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಅವರೆಲ್ಲರೂ ಕೂಡ ಇವತ್ತು ಇಲ್ಲಿದ್ದಾರೆ. ಫೋಟೋ ಯಾಕೆ ಮುಖ್ಯ, ಫೋಟೋಗ್ರಾಫರ್ಸ್ ಯಾಕೆ ಮುಖ್ಯ ಆಗ್ತಾರೆ ಅಂತಂದರೆ, ಒಬ್ಬ ಫೋಟೋಗ್ರಾಫರ್ ಅಂದರೆ ಅವನೊಬ್ಬ ಕಲಾವಿದ ಆಗಿರ್ಬೋದು, ಅವನೊಬ್ಬ ಇತಿಹಾಸಕಾರ ಕೂಡ ಆಗಿರ್ತಾನೆ, ಒಬ್ಬ ತಂತ್ರಜ್ಞ ಕೂಡ ಆಗಿರ್ತಾನೆ. ಫೋಟೋ ತೆಗೆಸ್ಕೊಂಡವ್ರಿಗೆ ಸಾವಿರ್ಬೋದು, ಫೋಟೋ ತೆಗೆದವ್ರಿಗೆ ಸಾವಿರ್ಬೋದು, ಆದರೆ ಫೋಟೋಗಳಿಗೆ ಇವತ್ತು ಕೂಡ ಸಾವಿರೋದೇ. ಇವತ್ತು ನಾವು ಚಿಕನ್ನಲ್ಲಿ ಯಾವ ಥರ ಇದ್ವಿ ಅದನ್ನು ಕತೆ ಹೇಳುವಂಥದ್ದು ಫೋಟೋ. ನೀವು 1000 ಪದಗಳನ್ನು ಬರೆದು ಒಂದು ಸುದ್ದಿ ಮಾಡಬಹುದು, ಆದರೆ ಒಂದು ಫೋಟೋ ಹೇಳುವಂತಹ ಕಥೆನೇ ಬೇರೆ. ಒಂದು ಫೋಟೋ ಕಥೆ ಹೇಳುತ್ತೆ, ಕಾದಂಬರಿ ಹೇಳುತ್ತೆ, ಹಲವಾರು ನೆನಪುಗಳನ್ನು ನಿಮಗೆ ಮರಳಿ ತರುವಂತಹ ಕೆಲಸವನ್ನು ಮಾಡುತ್ತೆ. ಹೀಗಾಗಿ ನಮ್ಮ ಮುದ್ರಣ ಮಾಧ್ಯಮದಲ್ಲಿ ನೀವು ಫೋಟೋ ಇಲ್ಲದೆ ಯಾವ ಪತ್ರಿಕೆಯನ್ನು ಕೂಡ ನೀವು ಊಹೆ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ನಮ್ಮ ಮುದ್ರಣ ಮಾಧ್ಯಮದಲ್ಲಿ ಫೋಟೋಗ್ರಾಫರ್ಗಳಿಗೆ ಅವರಿಗೆ ಆದಂಥ ಒಂದು ಸ್ಥಾನಮಾನ ಇದೆ, ವಿಶೇಷ ಶಕ್ತಿ ಇದೆ ಅನ್ನೋದು ನನ್ನ ಅನಿಸಿಕೆ. ಇವತ್ತು ನಾವು ನೋಡಿದ್ವಿ ಬೆಂಗಳೂರು ಅವತ್ತು ಹೆಂಗಿತ್ತು ಅಂದರೆ, ಇಂದಿನ ಬೆಂಗಳೂರು ನಾವು ಯಾರು ನೋಡೇ ಇಲ್ಲ. ನಾವು ಹಲವಾರು ಸಂದರ್ಭಗಳಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಸ್ ಮೂಲಕನೇ ಅವತ್ತಿನ ಬೆಂಗಳೂರನ್ನು ನಾವು ನೋಡ್ತೀವಿ. ಇವತ್ತು ಹಂಪಿ ಆಗಿರ್ಬೋದು, ಐಹೊಳೆ ಆಗಿರ್ಬೋದು, ಬೇಲೂರು ಆಗಿರ್ಬೋದು, ಅದನ್ನು ನಾವು ಕೂತ ಜಾಗದಲ್ಲಿ ನೋಡುವಂಥ ಶಕ್ತಿ ಇದೆ ಅಂತಂದರೆ ಆ ಫೋಟೋಗ್ರಾಫರ್ಗಳೇ ಎಲ್ಲವನ್ನೂ ಕೂಡ ಕಣ್ಣಿಗೆ ಕಟ್ಟುವಂಥ ರೀತಿ ಫೋಟೋ ತೆಗೆದು ನಮ್ಮ ಮುಂದೆ ಇರ್ತಾರೆ. ನಾಳೆ ದಿವಸ ನಮ್ಮ ಮಕ್ಕಳು ಮೊಮ್ಮಕ್ಕಳು ನಾವು ವಯಸ್ಸಾದ ಮೇಲೆ ನೋಡಬೇಕು ಅಂತಂದರೆ ಆ ಫೋಟೋಗಳನ್ನೇ ನೋಡಬೇಕು. ಇವತ್ತು ಯಾವುದೇ ಒಂದು ಮದುವೆ ಸಮಾರಂಭ ಆಗಲಿ, ಏನೇ ಆಗಲಿ, ಅದಕ್ಕೆ ಫೋಟೋಗ್ರಾಫರ್ಸ್ಗಳು ತೀರಾ ಅವಶ್ಯ. ಹೀಗಾಗಿ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಅಂತಂದರೆ ಅದು ಫೋಟೋ ಮತ್ತು ಫೋಟೋಗ್ರಾಫರ್ಸ್. ಈಗ ಮೊಬೈಲ್ ಫೋನ್ ಮೇಲೆ ಅದರಲ್ಲಿ ಕ್ಯಾಮ್ರಾ ಬಂದ ಮೇಲೆ ಎಲ್ಲರೂ ಕೂಡ ಯಾರ್ಯಾರು ಮೊಬೈಲ್ ಫೋನ್ಗಳಿದ್ದಾವೆ ಎಲ್ಲರೂ ಕೂಡ ಫೋಟೋಗ್ರಾಫರ್ಸ್ ಹಾಕ್ತಿದ್ದಾರೆ. ಈಗ ಮಮತಾ ಮೇಡಮ್ ಹೇಳ್ತಾ ಇದ್ರು ಫೋಟೋಗ್ರಾಫರ್ಸ್ ಕಾರ್ಯಕ್ರಮದಲ್ಲಿ ಯಾವ ರೀತಿ ಇದು ಮಾಡ್ತಾರೆ ಅಂತ. ನಾನು ಇಲ್ಲಿ ಕಾರ್ಯಕ್ರಮಗಳನ್ನು ನೋಡಿದ್ದೀನಿ, ಅದೇ ರೀತಿ ಕಾಡೊಳಗಡೆ ನೋಡಿದ್ದೀನಿ. ಈ ಸಫಾರಿ ಹೋಗ್ಬೇಕಾದ್ರೆ ಸಫಾರಿ ಹೋಗ್ತಾ ಇರುತ್ತೆ, ಯಾರೋ ಒಂದು ಫೋನ್ ಮತ್ತೆ ಹುಲಿ ಕಾಣಿಸ್ಬಿಡ್ತು ಅಂತ, ಅಯ್ಯೋ ಫೋಟೋಗ್ರಾಫರ್ಗಳು ಓಡ್ತಾರೆ ಇಡೀ ದಿವಸ ಎಲ್ ಮೇಲೆ ಕ್ಯಾಮ್ರಾ ಹಾಕೊಂಡು ಆ ಹುಲಿಗೋಸ್ಕರ ಕಾಯ್ತಾನೇ ಇರ್ತಾರೆ. 2 ದಿವಸ ಆಗಲಿ 3 ದಿವಸ ಆಗಲಿ ಹುಲಿ ಕಾಣಿಸೋವರೆಗೂ ಅವ್ರಿಗೆ ಸಮಾಧಾನನೇ ಇಲ್ಲ. ಹೀಗಾಗಿ ಊರಿನ ಹೊರಗಡೆ ಆಗಿರ್ಬೋದು, ಒಳಗಡೆ ಆಗಿರ್ಬೋದು, ಎಲ್ಲ ಕಡೆಗೂ ಕೂಡ ನಮ್ಮ ಫೋಟೋಗ್ರಾಫರ್ಗಳು ಅವಳಿ ಇದ್ದಿದೆ. ಆದರೂ ಕೂಡ ನಾವೆಲ್ಲರೂ ಕೂಡ ಪ್ರೀತಿಯಿಂದ ನಾವು ಸಹನೆಯಿಂದ ಅವರೆಲ್ಲರೂ ಕೂಡ ನೋಡ್ತಾನೆ ಇರ್ತೀವಿ. ಹೀಗಾಗಿ ಫೋಟೋಗ್ರಾಫರ್ಗಳಿಗೂ ಕೂಡ ಕಷ್ಟ ಇದ್ದೇ ಇದೆ. ನಮ್ಮ ಮಾಧ್ಯಮ ಕ್ಷೇತ್ರದಲ್ಲಿ ನಮ್ಮ ವರದಿಗಾರರಿಗೆ, ಪತ್ರಕರ್ತರಿಗೆ ಸಿಗುವಂಥ ಆದ್ಯತೆಯನ್ನು ಫೋಟೋಗ್ರಾಫರ್ಸ್ಗಳು ನಾವು ಕೊಡ್ತಾ ಇಲ್ಲ. ಇದೇ ಕಾರಣಕ್ಕೋಸ್ಕರನೇ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ರಾಜ್ಯೋತ್ಸವ ಅವಾರ್ಡನ್ನು ನಾವು ಫಸ್ಟ್ ಟೈಮ್ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಒಬ್ಬ ಫೋಟೋಗ್ರಾಫರ್ಗೆ ನಾವು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡುವಂಥ ಕೆಲಸ ಮಾಡ್ತೀವಿ. ಒಂದು ಪತ್ರಿಕೆ ಅಂತಂದರೆ ಬರೀ ವರದಿಗಾರ ಅಲ್ಲ ಅಥವಾ ಸಂಪಾದಕ ಅಲ್ಲ, ಅದರಲ್ಲಿ ಎಲ್ಲರ ಪಾತ್ರ ಕೂಡ ಇರುತ್ತೆ. ವಿಶೇಷವಾಗಿ ಅದರಲ್ಲಿ ಫೋಟೋಗ್ರಾಫರ್ಸ್ ಪಾತ್ರ ಕೂಡ ಇರುತ್ತೆ. ನಾನು ನಾಗರಾಜ್ ಗಡಕಲ್ ಜೊತೆಯಲ್ಲಿ ಸುಮಾರು ಒಂದು 10 ವರ್ಷ ಕೆಲಸ ಮಾಡಿದ್ದೀನಿ. ಅವನ ಜೊತೆ ನಾವು ವೀರಪ್ಪನ ಸತ್ತೋದಾಗ ಅವನ ಅಲ್ಲಿಗೆ ತಮಿಳ್ನಾಡಿಗೆಲ್ಲ ಹೋಗಿ
ವಿಶೇಷ ಸಂದರ್ಭಗಳಲ್ಲಿ ಭಾಳ ಎದುರಿಸ್ಬಿಡ್ತಿದ್ದ ಗಡಕಲ್ ನಾಗರಾಜ್. ನಾನೊಂದು ಸತಿ ಕ್ರೈಮ್ ಬೀಟ್ ಮಾಡಬೇಕಾದ್ರೆ ನಂದಿನಿ ಲೇಔಟಲ್ಲಿ ಒಬ್ಬ ರೌಡಿ ಮರ್ಡರ್ ಆಗ್ಬಿಟ್ಟಿತ್ತು. ಆ ರೌಡಿದು ಫೋಟೋ ಬೇಕು ಅಂತ ನಮ್ಮ ಆಫೀಸರ್ ಇಟ್ಟಿದ್ರು. ಆಮೇಲೆ ಆ ಬಾಡಿ ವಿಕ್ಟೋರಿಯಾ ಹಾಸ್ಪಿಟಲ್ ಮಾರ್ಚರಿನಲ್ಲಿ ಇಟ್ಟಿದ್ರು. ಇವ್ರು ರಾತ್ರಿ 12 ಗಂಟೆನಲ್ಲಿ ಪುಣ್ಯಾತ್ಮ ಅಲ್ಲಿ ಕರ್ಕೊಂಡೋದ ವಿಕ್ಟೋರಿಯಾ ಹಾಸ್ಪಿಟಲ್ಗೆ. ಬನ್ನಿ ಸರ್ ಒಂದು ಬಾಡಿ ಫೋಟೋ ತಗೋ ಬರೋಣ ಅಂತ. ಏನು ಮನೆ ಬದುಕಿರೋದು ಫೋಟೋ ತೆಗಿ ಅಂದರೆ ಸತ್ತಿರೋದು ಫೋಟೋ ತೆಗಿ ಕರ್ಕೊಂಡು ಹೋಗ್ತಾ ಇದ್ದೇನೆ ಅಂತ ಹೋದ್ರು. ಅಲ್ಲೋದ್ರೆ ಆ ಸ್ಟ್ರೆಚರ್ ಮೇಲೆ ಹೀಗೆ ಗೋಡೆಗೆ ಬಾಡಿನ ನಿಲ್ಲಿಸಿದ್ರು. ಇವನು ಕ್ಲಿಕ್ ಮಾಡೋಷ್ಟೊತ್ತಿಗೆ ಅದ್ರಲ್ಲಿ ಫ್ಲ್ಯಾಶ್ ಬಂತು. ಅಷ್ಟೊತ್ತಿಗೆ ಸ್ಟ್ರೆಚರ್ ಕೆಳಗಡೆ ಬಿದ್ದು ಬಾಡಿ ಬಿದ್ದೋವು. ನಾವು ಎದುರ್ಕೊಂಡು ಓಡಿದ್ವಿ 3 ದಿವಸ ಚಳಿ ಜ್ವರ ಬಂದ್ಬಿಟ್ಟಿತ್ತು ನನಗೆ ಅಂತ ಕೆಲಸ ಕೊಟ್ಟ. ಆದರೆ ಅವ್ರ ಕೆಲಸ ಫೋಟೋಗ್ರಾಫರ್ ಕೆಲಸ. ಫೋಟೋ ಬೇಕು ಅಂತಂದರೆ ಬೆಳಗ್ಗೆ ಆದರೂ ಹೋಗ್ಬೇಕು, ಮಧ್ಯರಾತ್ರಿ ಹೋಗ್ಬೇಕು, ಎಂಥ ಸಂದರ್ಭದಲ್ಲಾದರೂ ಹೋಗ್ಬೇಕು. ಇನ್ನೊಂದು, ಈ ಕನಕಪುರದಲ್ಲಿ ಕಾಡಾನೆಗಳ ಅವಳಿ ಜಾಸ್ತಿ ಆಗ್ಬಿಟ್ಟಿದೆ. ನಮ್ಮ ಸತೀಶಾಗಿ ಇದನ್ನೆಲ್ಲ ಗೊತ್ತಿಲ್ಲ. ಎಂಥ ಅಪಾಯದಿಂದ ಪಾರಾದರು ಅಂತಂದರೆ ಆ ಕಾಡಾನೆಗಳ ದಾಳಿಯಿಂದ ಒಂದು ಆನೆ ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟಿದೆ ನಮ್ಮ ಸತೀಶ ಫೋಟೋಗ್ರಾಫರ್. ಅವತ್ತು ಅವನ ಅದೃಷ್ಟ, ಅವತ್ತು ಅವನು ಬಚಾವಾಗಿ ಬಂದಿದ್ದೇನೆ ಅವನ ಅದೃಷ್ಟ. ಹೀಗಾಗಿ ಫೋಟೋಗ್ರಾಫರ್ಗಳು ಕೂಡ ಅವ್ರದ್ದೇ ಎಲ್ಲರ ಮುಖದಲ್ಲಿ ಅವರು ನಗು ತರಿಸಿದ್ರು ಕೂಡ ಅವರು ವೃತ್ತಿ ಜೀವನದಲ್ಲೂ ಕಷ್ಟಕರ ಪಣೆಗಳು ಇದ್ದೇ ಇರ್ತವೆ. BL ಶಂಕರ್ ಸರ್ ಅವರು ಈಗಾಗಲೇ ಹೇಳಿದ್ದಾರೆ, ಫೋಟೋಗ್ರಾಫರ್ಗಳ ಸಮಸ್ಯೆ ಏನಿದ್ರು ಸಚಿವರ ಗಮನಕ್ಕೆ ತಂದು ಮುಖ್ಯಮಂತ್ರಿಗಳ ತಂದು ಬಗೆಹರಿಸೋಣ ಅಂತ. ಆ ವಿಚಾರದಲ್ಲಿ ನಾನು ಕೂಡ ರಾಮಲಿಂಗಾರೆಡ್ಡಿ ಸರ್ ಜೊತೆ ಕೈ ಜೋಡಿಸ್ತೀನಿ. ಯಾಕೆಂತಂದರೆ ಶಂಕರ್ ಸರ್ ಹೇಳಿದ್ರು ಅವರೆಷ್ಟು ಸರಳ ಮತ್ತು ಸಜ್ಜನರು ಅಂತ. ನಾವು ನೋಡ್ತಾ ಇದ್ದೀವಿ ಇವತ್ತು ರಾಜಕಾರಣದಲ್ಲಿ ಯಾರಾದರೂ MLA ಆಗಿಬಿಟ್ರೆ ತಲೆ ಮೇಲೆ 2-4 ಬಂದಿರುತ್ತೆ. ಇನ್ನು ಕೆಲವರು ಇರ್ತಾರೆ ಮಾಜಿ ಆದರೂ ಕೂಡ ಶಾಸಕ ಅಂತಾಗಿ ಕೆಳಗಡೆ X ಅಂತ ಹಾಕಿರ್ತಾರೆ. ಆಮೇಲೆ ಅವರು ಆರ್ಭಟಗಳು ನೋಡಬೇಕು MLAಗಳು. ಅಂಥವ್ರ ಮಧ್ಯೆ ರಾಮಲಿಂಗಾರೆಡ್ಡಿ ಸರ್ ಅವರು ಇಂದಿನ ರಾಜಕಾರಣಿಗಳಿಗೆ ಒಂದು ಮಾದರಿ ಅಂತ ನಾನು ಅನಿಸಿಕೆ. ಹೋಮ್ ಮಿನಿಸ್ಟರ್ ಆಗಿ ಸಂದರ್ಭದಲ್ಲೇ ನಾನು ಕಣ್ಣಾರೆ ನೋಡಿದ್ದೀನಿ. KPCC ಆಫೀಸಲ್ಲಿ ಯಾವುದೋ ಒಂದು ಮೀಟಿಂಗ್ ನಡೀತಾ ಇತ್ತು. ಆಚೆ ಕಡೆ ಬಂದಾಗ ಅವ್ರ ಕಾರು ಟ್ರಾಫಿಕ್ ಸಿಕ್ಕಾಕೊಂಡಿತ್ತು. ಹೋಮ್ ಮಿನಿಸ್ಟರ್ ಆಟ ಹಾಕೊಂಡು ನೋಡೋದು ವಿಧಾನಸೌಧಕ್ಕೆ. ಆ ಥರ ಅವರು ಸರಳ ಮತ್ತು ಸೌಮ್ಯ ರಾಜಕಾರಣಿ ಇವತ್ತು ನಮ್ಮೆಲ್ಲರ ಮಧ್ಯೆ ಇರುವಂಥದ್ದು ಭಾಳ ಮೆಚ್ಚುಗೆಯ ವಿಷಯ ಅಂತ ನಾನು ಈ ಸಂದರ್ಭಗಳಿಗೆ ಇಷ್ಟಪಡ್ತೇನೆ. ನಿಜವಾಗ್ಲೂ ಕೂಡ ಫೋಟೋಗ್ರಾಫರ್ಸ್ಗೆ ತರಬೇತಿ ಅತ್ಯಂತ ಅವಶ್ಯಕ. ಯಾಕೆ ಅಂತಂದರೆ ಸಮಯ ಸಂದರ್ಭ ಎಲ್ಲವನ್ನೂ ಕೂಡ ಒಂದು ಒಳಗಣ್ಣು ಅಂತ ಇರುತ್ತೆ ಅವರಿಗೆ ಫೋಟೋಗ್ರಾಫರ್ಸಲ್ಲಿ. ಅದನ್ನು ಯಾವತ್ತೂ ಕೂಡ ಅವರು ಓಪನ್ ಮಾಡಿ ಇಟ್ಕೊಂಡೇ ಇರಬೇಕು. ಜಸ್ಟ್ ಮಿಸ್ ಆದರೆ ನಿನ್ನೆ ಮಾಜಿ ಮುಖ್ಯಮಂತ್ರಿಗಳಿಗೆ ಭದ್ರತಾ ವಿಶ್ವಾಸ ಹೇಳಕ್ಕೆ ಬಂದಿದ್ರು. ಬಟ್ ಫೋಟೋಗ್ರಾಫರ್ಸ್ ಒಳಗಡೆ ಬರೋಷ್ಟರಲ್ಲಿ ಅವರು ಆಗಲೇ ಬಗೆ ಕೊಟ್ಬಿಟ್ಟು ಮುಗಿದೋಗಿತ್ತು. ಆಮೇಲೆ ಮತ್ತೆ ರೀಟೇಕ್, ಈ ಥರ ರೀಟೇಕ್ ಪ್ರಸಂಗಗಳು ಹಲವಾರು ಬಾರಿ ಸ್ಟೇಜ್ ಮೇಲೂ ಕೂಡ ನಾವು ನೋಡಿದ್ದಿದೆ. ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಗಳಾಗಿದ್ದ ಸಂದರ್ಭದಲ್ಲಿ ಸಮ್ಮೇಳನ ಸಭಾಂಗಣಕ್ಕೆ ಬಂದಿದ್ದರು. ಅವತ್ತು ಫೋಟೋಗ್ರಾಫರ್ಗಳ ಆರ್ಭಟವನ್ನು ನೋಡಿ ರಾಷ್ಟ್ರಪತಿಗಳೇ ಕಂಗಾಲಾಗಿದ್ರು. ಕೂಗಾಟ, ಚೀರಾಟ, ಅಲ್ಲಿದ್ದಂಥ ಪಾಠಗಳನ್ನೆಲ್ಲ ಹೊರಡೋದು ಎಲ್ಲ ಮಾಡೋದು. ಅಂದರೆ ಅವ್ರಿಗೇನಂತಂದರೆ ಒಂದು ದಾವಂತ ಇರುತ್ತೆ, ಒಂದು ಫೋಟೋ ಕೊಡಬೇಕು, ಒಂದು ಎಕ್ಸ್ಕ್ಲೂಸಿವ್ ಫೋಟೋ ಕೊಡಬೇಕು ಅಂತ. ಯಾಕೆಂತಂದರೆ 1993ನಲ್ಲಿ ಒಂದು ಫೋಟೋ ನೀವೆಲ್ಲ ನೋಡಿರಬೇಕು. ಒಂದು ಮಗು ಊಟ ಇಲ್ಲದೆ ಎಲುಬು ಬಿಟ್ಕೊಂಡು ಕೂತಿರುತ್ತೆ. ಅದ್ರ ಹಿಂದೆ ಒಂದು ರಣಹದ್ದು ಆ ಮಗುವನ್ನು ತಿನ್ನಬೇಕು ಅಂತ ಕಾಯ್ತಾ ಇರುತ್ತೆ. ಅದು ಸೂಡಾನ್ನಲ್ಲಿ ನಡೆದಂತಹ ಒಂದು ಘಟನೆ. ಅದನ್ನು ತೆಗೆದಂಥವರು ಕೆವಿನ್ ಫೋಟೋಗ್ರಾಫರ್. ಅವರಿಗೆ ಪುಲಿಟ್ಜರ್ ಅವಾರ್ಡ್ ಬಂತು. ಆದರೆ ಪುಲಿಟ್ಜರ್ ಅವಾರ್ಡ್ ಬಂದು ಒಂದು 3-4 ತಿಂಗಳಲ್ಲಿ ಅವರು ತೀರೋಗ್ಬಿಡ್ತಾರೆ. ಯಾಕೆ ಅಂತಂದರೆ ಅವರು ಆ ಚಿತ್ರ ಅವ್ರಿಗೆ ಅವಾರ್ಡ್ ತಂದು ಕೊಟ್ಟರು ಕೂಡ ಆ ಚಿತ್ರವನ್ನು ನೋಡಿ ಅವರು ಮಾನಸಿಕವಾಗಿ ಜರ್ಜರಿತರಾಗ್ತಾರೆ. ಆ ನೋವಿನಲ್ಲಿ ಅವರು 3-4 ತಿಂಗಳಲ್ಲಿ ಕೊನೆಸಿಬಿಡ್ತಾರೆ. ಯಾಕೆಂತಂದರೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಒಂದು ಫೋಟೋ ನಿಮಗೆ ಹಲವಾರು ಕಥೆಗಳನ್ನು ಹೇಳುತ್ತೆ. ನಮ್ಮ ಜೀವನವನ್ನು ಕಟ್ಟಿಕೊಡುತ್ತೆ, ನಮ್ಮ ಬಾಲ್ಯವನ್ನು ಕಟ್ಟಿಕೊಡುತ್ತೆ, ನಮ್ಮ ಯೌವನವನ್ನು ಕಟ್ಟಿಕೊಡುತ್ತೆ, ನಮ್ಮ ವೃದ್ಧಾಪ್ಯವನ್ನು ಕಟ್ಟಿಕೊಡುತ್ತೆ. ಇವತ್ತು ನಾನು ಮೊನ್ನೆ ಎಲ್ಲ ಆಲ್ಬಮ್ ನೋಡ್ತಾ ಇದ್ದರೆ ನಾನು ಯಾವಾಗಲೂ 1 ವರ್ಷದ ಮಗು ಆಗಿದ್ದಾಗ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಸಿಗುತ್ತೆ. ಅದನ್ನು 2 ನಿಮಿಷದಲ್ಲಿ ಕಲರ್ ಫೋಟೋ ಮಾಡಿಬಿಟ್ಬಿಟ್ಟು. ಯಾಕೆ ಶಂಕರ್ ಸರ್ ಹೇಳಿದರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಈಗ ನೀವು ಫೋಟೋಗ್ರಾಫರ್ಗಳು ಯಾವುದೋ ಒಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಬಂತು ಅಂದರೂ ಕೂಡ ಅದನ್ನು ಕ್ರಾಸ್ ಚೆಕ್ ಮಾಡ್ಕೊಡ್ತೀವಿ, ಇದೇನು ಒರಿಜಿನಲ್ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಾವು ಯಾರ ಜೊತೆ ಇಲ್ಲಿದ್ವಿ ಎಲ್ಲ ಫೋಟೋಗಳು ಬಂದ್ಬಿಡ್ತವೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ. ಹೀಗಾಗಿ ಫೋಟೋಗಳಿಗೆ ನಮ್ಮಲ್ಲಿ ಹೆಚ್ಚು ಮಹತ್ವ ಕೊಡುವಂಥ ಸನ್ನಿವೇಶ ಇದೆ. ನಮ್ಮೆಲ್ಲ ಫೋಟೋಗ್ರಾಫರ್ಗಳು ಕೂಡ, ಅದರಲ್ಲಿ ನಮ್ಮ ರಾಜ್ಯದ ಪತ್ರಕರ್ತರು ಅಲ್ಲಿ ಯುದ್ಧದ ಭೂಮಿಗೆಲ್ಲ ಹೋಗಿ ಅಲ್ಲೆಲ್ಲ ಫೋಟೋ, ನಮ್ಮ ಅಣ್ಣ ಇರ್ಬೋದು ಹಲವಾರು ಫೋಟೋಗ್ರಾಫರ್ಸ್ ಯುದ್ಧ ಭೂಮಿಗೆ ಹೋಗಿ ಅಲ್ಲಿ ಪ್ರಾಣವನ್ನು ಒತ್ತೆ ಇಟ್ಟು ಫೋಟೋಗಳು ತೆಗೆದು ದೇಶ ವಿದೇಶಗಳಲ್ಲಿ ಹೆಸರು ಮಾಡಿರುವಂಥದ್ದು ಕೂಡ ನಾವು ನೋಡಿದ್ದೀವಿ. ಇವತ್ತು ಮಾಧ್ಯಮ ಅಕಾಡೆಮಿ ಒಂದು ಒಳ್ಳೆಯ ಕೆಲಸವನ್ನು ಪತ್ರಿಕಾ ಛಾಯಾಗ್ರಾಹಕರಿಗೆ ತರಬೇತಿ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಇದು ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಮುದ್ರಣ ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ವರದಿಗಾರರು ಕೂಡ ಇದೇ ಥರ ನೀವು ತರಬೇತಿಯನ್ನು ಕೊಟ್ಟರೆ ನಾವೇನು ಊಹಾ ಪತ್ರಿಕೋದ್ಯಮದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀವಿ, ಫೇಕ್ ಜರ್ನಲಿಸಮ್, ಫೇಕ್ ನ್ಯೂಸ್ ಹಾವಳಿಗಳಲ್ಲಿ ಏನು ಬಿದ್ದು ಒದ್ದಾಡ್ತಾ ಇದ್ದೀವಿ,
ಅದರ ಬಗ್ಗೆ ಸ್ವಲ್ಪ ಹೊಸ ಪೀಳಿಗೆಯ ಪತ್ರಕರ್ತರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನಗೆ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಂಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಾಧ್ಯಮ ಅಕಾಡೆಮಿಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಸೇರಿರುವ